ಮಂಡ್ಯದ ಅಣ್ತಮ್ಮ. ಮಂಡ್ಯ ಹೈಕಲ್ ತಲೆ ಮೇಲೆ ಹೊಡೆದಂಗೆ M.Tech ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋನು. ಬರೀ ಓದ್ಗಾರ ಅನ್ಕೋಬೇಡಿ, ಇವನು ಜಾದುಗಾರ ಕೂಡ. ಇಂಡಿಯಾ ಅನ್ಬಿಟ್ಟು ಅಮೆರಿಕಾಕ್ಕೆ ಹಾರಿ ಅಲ್ಲೇ ಕೆಲ್ಸಕ್ಕೆ ಸೇರಿ ಸೆಟ್ಲ್ ಆಗೋದು ಇವನ್ ಕನಸು. ಇವರು ಮಣ್ಣಿನ ಕಡ್ದು ಬೆಣ್ಣೆ ತೆಗೆಯೋ ಮಣ್ಣಿನ ಮಗ. ನಮ್ಮ ರಾಘವನ್ ತಂದೆ. ಚೆನ್ನಾಗಿ ಓದಿದ ಮಗ ತಾನು ಕಲ್ತ್ ವಿದ್ಯೆನ ಊರಿನ ಉದ್ಧಾರಕ್ಕೆ ಉಪಯೋಗಿಸ್ತಾನೆ. ಭೂಮಿ ತಾಯಿ ಸೇವೆ ಮಾಡ್ತಾ ನಮ್ಮ ಕಣ್ಣು ಮುಂದೆ ಇದ್ದು ನಮ್ಮ ಕಷ್ಟ ಸುಖಕ್ಕೆಲ್ಲ ಆಗ್ಬರ್ತಾನೆ ಅನ್ನೋ ಖುಷಿಯಲ್ಲಿದ್ದ ಅಪ್ಪನಿಗೆ ಇವನು ಬಾಯಲ್ಲಿ ಫಾರಿನ್ನು ಅನ್ನೋ ಶಬ್ದ ಬಂದ್ರೆ ಸಾಕು, ಸಿಟ್ಟು ಜ್ವರ ಥರ ಜರ್ರ ಅಂತ ಏರ್ಬಿಡುತ್ತೆ. ಡ್ಯಾಡೇ ಇಲ್ಲಿ ನೋಡು, ಪಾಸ್ಪೋರ್ಟ್ ಬಂತು. ಎಸ್ ಎಸ್ ಎಸ್. ಸಾಕು ಸುಮ್ಕಿರ್ಲ, ನೀನೋ ಬಂತವನೇ ಅಲ್ಲ, ನನ್ನ ತವನು ಐತೆ ಪಾಸ್ಪೋರ್ಟು. ಇಲ್ಲೋಡ ಗಂಡೆ വീട്ടിൽ ಯಾಕೆ ಯೋಸು ಪಸ್ಸು ಅಂತ ದೆಬ್ಬ ಮೆಟ್ಕೊಂಡ ಕಾಡ್ತೀಯಾ? ಅಯ್ಯೋ ಡ್ಯಾಡಿ, ಇದ್ರು ಡ್ಯಾಡಿ ಬಾಯ್ ತುಂಬಾ ಅಪ್ಪ ಅಂತ ಕರೀಲ. ಸರಿ, ಅದೇ ಈ ಮಣ್ಣಲ್ಲಿ ಇದ್ರೆ ಇದೇ ಆಗದು. ಸ್ವಲ್ಪ ಕತ್ತೆ ತಾಕಾಸ, ಸ್ವಲ್ಪ ಇಂಟೆಲಿಜೆಂಟ್ ಆಗು. ನೋಡು ಪಪ್ಪ, ಇದು ಪಾಸ್ಪೋರ್ಟು, ಇದಿದ್ರೇನೆ US ಬಿಟ್ಕೊಳ್ಳೋದು. ಇನ್ ವೀಸಾ ಒಂದ್ ಸಿಕ್ಬಿಟ್ರೆ ಅಣ್ಣ ಹೋಯ್ತಾ ಇರೋದೆ. ಏ ಮೂದೇವಿ, ಅಮೃತದಂತ ಕಾವೇರಿ ನೀರು ಇಲ್ಲಿ ಇರ್ಬೇಕಾರೆ ಪರದೇಶದ ವೀಸಾ ಬೇಕು ಈಸಾ ಬೇಕು ಅಂತ ಯಾಕಲ ಪರದಾಡ್ತಿದೀಯಾ? ನಿಂಗೆಲ್ಲ ಆಗಿರೋದು ಬಡತದೆ? ವಿಷಕ್ಕೂ ವೀಸಾಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಈ ದೇಶದಲ್ಲಿ ನಾನು ಇರ್ಬೇಕಾ? ಬಡತದೆ ಇಲ್ಲಿ ಕೇಳ, ಏನ 4 ಅಕ್ಷರ ಕಲ್ತ್ಬಿಟ್ಟಿದೀವಿ ಅಂತ ಅಮೆರಿಕಾ ಆಫ್ರಿಕಾ ಅಂದ್ಬಿಟ್ಟು ಹುಟ್ಟಿದೂರು ಬಿಟ್ಬಿಟ್ಟು ಹೊಂಟ್ಕೊಂಡು ನಿಂತಿದ್ದೀರಲ್ಲ, ಅವನ ಬಂದವನಂತಲ್ಲ ಟ್ರಂಪ್. ವೀಸಾ ತಗೊಂಡೋಗ ನಿಮ್ಮಂತವ್ರಿಗೆಲ್ಲ ಪಂಪ್ ಹಾಕು ವೀಸಾ ಹೊಡಿತಾನ ಅವನು. ನೋಡು ಪಪ್ಪ ಡಾರ್ಲಿಂಗ್, ಇಲ್ಲಿ ಇಟ್ಕೊಂಡು ಲೋಕಲ್ ಆಗಿ ಮುದ್ದೆ ತಿನ್ನಕ್ಕಿಂತ ಅಲ್ಲಿ ಹೋಗಿ ರಾಯಲ್ ಆಗಿ ವಿಸಾನೆ ಕುಡಿತೀನಿ ನಾನು. ಬಾಯ್, ಈ M.Tech ಬೆಲೆ ಪಟ್ಪಡೆ ಚಡ್ಡಿಗಳಿಗೇನು ಗೊತ್ತು? ಹೋಗು ಅಲ್ಲಿ ಅವರೆಲ್ಲ ಸಾಫ್ಟ್ವೇರ್ಗಳು, ಅವ್ರದ್ದೇ ಅಂಡರ್ವೇರ್ನು ಕಿತ್ಕೊಂಡು ವಾಪಸ್ ಕಳಿಸ್ತಾವ್ರಂತೆ. ನೀ ಅಲ್ಲೋಗಿ ಏನ್ ಕಿಸಿತೀಯ? ಹೋಗು, ಅಲ್ಲಿ ನಿಂಗೆ ಪಾಯ್ಕಾನೆ ಉಜ್ಜೋ ಕೆಲ್ಸನೇ ಗ್ಯಾರಂಟಿ. ಹೋಗು. ಏನಾದ್ರೂ ಆಗ್ಲಿ, ಅಲ್ಲಿ ಮ್ಯಾಜಿಕ್ ಮಾಡ್ಕೊಂಡಾದ್ರೂ ಬದುಕ್ತೀನಿ, ಇಲ್ಲಿಗೆ ಮಾತ್ರ ಬರಲ್ಲ. ಏಯ್ ಅಲ್ಲ ಕಡ್ಲ ಮಗ, ವರ್ಷ ತುಂಬದ್ರೊಳಗೆ ಹೊಸ್ಲು ದಾಟ್ಬಿಟ್ಟು ಪಕ್ಕದ ಮನೆ ವಾಸಂತಿ ಮಗಳಿಗೆ ಲಿಪ್ ಲಾಕ್ ಮಾಡಿರೋಂತ ಬಡ್ಡಿ ಹೊಯ್ದ ಇವನು. ಈಗ ಮೀಸೆ ಚಿಗ್ರಿರೋ ಕೂಸು ದೇಶ ದಾಟ್ತಾ ಇದ್ದಾನ. ನೀನೊಂದು ಏನೇನೋ ಮಾತಾಡ್ಬೇಡ, ಹೋಗತ್ತಾಗಿ. ಫ್ಯಾಮಿಲಿ ಪ್ಲಾನಿಂಗು ಅಂತ ಒಂದಕ್ಕೆ ಅಕೌಂಟ್ ಕ್ಲೋಸ್ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಆಗೋಗಲ್ಲ ಅಂತ ಒಂದು 3-4 ಅಕೌಂಟ್ ತೆಗೆದು ಬಿಡ್ಬೇಕಿತ್ತು. ಗೌಡ್ರೆ, ಅಕೌಂಟ್ ಕ್ಲೋಸ್ ಆಗೈತೆ ಅಂತ ನೀವ್ಯಾಕಿಂತ ಮಾಡ್ತೀರಿ? ನನಗೊಬ್ಳು ಆ ಬ್ಯಾಂಕ್ನಾಗೆ ಲೇಡಿ ಮ್ಯಾನೇಜರ್ ಗೊತ್ತವಳೆ. ನೀವೇನಾರ ಹೂ ಅಂತ ಹೇಳಿದ್ರೆ ನಿಂತೋಗ್ರೆ ಅಕೌಂಟ್ ರೀಓಪನ್ ಮಾಡಿಸ್ತೀನಿ. ಹೆಂಗೈತೆ ಅಮ್ಮಕಂಡು ಕ್ಯಾಮೆ ನೋಡ್ಲಾ? ಇವರು ನಮ್ಮ ಭವ್ಯ ಭಾರತದ ಮಹಿಳಾ ಮಣಿಗಳು. ತಲೆಗೆ ತೈಲ ಹಾಕಿ ಜಡೆಗೆ ಮಲ್ಗೆ ಮುಡ್ಕೊಂಡು ಮೈ ತುಂಬ ಬಟ್ಟೆ ಹಾಕೊಂಡು ಹೆಂಗ್ ಬರ್ತಾ ಇದಾರೆ ನೋಡ್ರಿ. ಇಂಥ ಮಣಿಗಳು ಮುಖದ ಮೇಲೆ ಹೊಡೆದಂಗೆ ಬದುಕ್ತಾ ಇರೋಳೆ ನಮ್ಮ ಸ್ಯಾಂಡಿ, ಐ ಮೀನ್ ಸಂಧ್ಯಾ. ಇವಳು ಮೇಡ್ ಇನ್ ಇಂಡಿಯಾನೇ, ಆದ್ರೆ ಡ್ರೀಮಿಂಗ್ ಫಾರ್ US. ಏಯ್ ಸಂಧ್ಯಾ, ಏನೇ ಇದು? ಗಂಡಸರ್ ಮಾನ ಮುಚ್ಕೊಳಕ್ಕೂ 10 ಇಂಚು ಬಟ್ಟೆ ಬೇಕು ಅಂತದ್ರಲ್ಲಿ ನೀನು ಮೇಲರ್ಧ ಕೆಳಗರ್ಧ ನಮ್ಮ ಮಾನ ಕಳಿತಿದ್ಯಲ್ಲೇ. ಮಮ್ಮಿ, ನೀನ್ ದಿನಾ ಬೆಳಗ್ಗೆ ದೇವರ ಮನೇಲಿ ಕೂತ್ಕೊಂಡು ಅದ್ಯಾವ್ದೋ ದಾಸರ ಪದ ಹಾಡ್ತಿಯಲ್ಲ, ಅದೊಂದ್ಸಲ ಹೇಳು. ಯಾವ್ದೇ? ಅದೇ ಮಮ್ಮಿ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವಲ್ಲಿರುವುದು ಕತ್ತಲೆ. ಹಾ, ಕತ್ತಲೆ. ಕತ್ಲೆಯಲ್ಲಿ ಅರ್ಧ ಇಂಚ್ ಹಾಕೊಂಡ್ರು ಒಂದೇ, ಮೈ ತುಂಬಾ ಹಾಕೊಂಡ್ರು ಒಂದೇ. ಯಾರಿಗೂ ಗೊತ್ತಾಗಲ್ಲ ಮಮ್ಮಿ. ಐ ಆಮ್ ಜಸ್ಟ್ ಲೈಕ್ ಫಾರಿನ್, ಯು ನೋ. ನೋಡು, ನೀನೊಂದ್ಸಲ ಶಾರ್ಟ್ ಫ್ರಾಕ್ ಹಾಕೊಂಡ್ ನೋಡು. ನಿನ್ಗೆ 4 ಲವ್ ಲೆಟರ್ ಬರ್ಲಿಲ್ಲ ಅಂದ್ರೆ ನನಗೆ ಹೇಳು. ಮೈ ಗಾರ್ಜಿಯಸ್ ಮಮ್ಮಿ, ಬಾಯ್. ಜಿಯೋ ಸಿಮ್ ಬಂದ್ಮೇಲೆ ಜಮಾನನೇ ಬದಲಾಯ್ತು. ಡೇ ಅಂಡ್ ನೈಟು ಮೊಬೈಲಲ್ಲೇ ಎದ್ದು ಬಿದ್ದು ಒದ್ದಾಡಿ ಹುಡುಗಿರೆಲ್ಲ ಹಾಳಾಗೋಗೋರೆ ಅಂತ ಹೇಳಿರೋ ಅಷ್ಟು ಜನನು ಇವರಿಬ್ಬರು ನೋಡಿನೇ ನಮ್ಮ ಮಕ್ಕಳು ಹಾಳಾಗೋಗೋರೆ ಅಂತ ಹೇಳೋ ಅಷ್ಟರ ಮಟ್ಟಕ್ಕೆ ಇವ್ರ ಲವ್ ಸ್ಟೋರಿ ಇಡೀ ಹಳ್ಳಿಗೆ ಫೇಮಸ್ ಆಗಿತ್ತು. 120 ಕಿಲೋಮೀಟರ್ ಸ್ಪೀಡಲ್ಲಿರೋ ಯಂಗ್ ಮ್ಯಾನ್, ಅವನ ಸ್ಪೀಡ್ಗೆ ಪೆಟ್ರೋಲ್ ಥರ ಇರೋ ಈ ಅಲ್ಟ್ರಾ ಮಾಡರ್ನ್ ಲೇಡಿ ತಮ್ಮ ಫಾರಿನ್ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋಕೆ ಏನಾದರೂ ಪ್ಲಾನ್ ಮಾಡಲೇಬೇಕಲ್ಲ. ಮನೆ ಬಿಟ್ಟು ಓಡ್ ಹೋಗೋ ಪ್ಲಾನ್ ಮಾಡಿರೋ ರಾಘವನ್ಗೆ ಫುಲ್ ಟ್ಯಾಂಕ್ ಮಾಡಿಸಿರೋ ಅವ್ರ ಅಪ್ಪನ ಇನೋವಾ ಕಾರೇ ಸಹಾಯಕ್ಕೆ ಬರುತ್ತೆ.
ಹುಲಿ ರಾಜ ಹುಲಿ. ನಿನ್ನ ಮಗ ರಾಜ ಹುಲಿನೋ ರಾಣಿ ಹುಲಿನೋ ನಿನ್ನ ಮಗನ್ ಮೇಲೆ ಕಿಡ್ನಾಪಿಂಗ್ ಕೇಸ್ ಹಾಕಿಸ್ತೀನಿ, ಹಂಗೆ ಪುಸ್ಕುನು ಹಾಕಿಸ್ತೀನಿ. ಸರ್ ಹಾಕಿ ಸರ್ ಪುಸ್ಕುನಾ. ಪುಸ್ಕೋ ಅಲ್ಲಮ್ಮ, ಪೋಕ್ಸೋ. ಹಾ ಅದೇ ಹಾಕಿ. ನೆಟ್ಟಿಗೆ ಪೋಕ್ಸೋ ಅನ್ನಕ್ ಬರಕಿಲ್ಲ, ಪುಸ್ಕೋ ಪುಸ್ಕೋ ಅಂತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಏನೇ ಮಾತಾಡೋದು? ಮಗನ್ ಸರಿ ಸಾಕು. ಹೇಳ್ತಾ ಇಲ್ಲ ನೀನು. ಈಗ ಸುಮ್ನೆ ಕೂತ್ಕೋತೀರಾ? ಒದ್ದು ಒಳಗೆ ಹಾಕ್ಬೇಕಾ? ಸುಮ್ನೆ ಕೂತ್ಕೊಳ್ರಿ. ಮತ್ತೆ ಏನೇ ಮಾತಾಡೋದು ನೀನು? ಕಂಪ್ಲೇಂಟ್ ಏನು ಅಂತ ಬರ್ಕೊಡ್ರಿ. ಈ ಹೆಣ್ಮಕ್ಳು ಒಂಥರ ಬೆಕ್ಕಿನ ಜಾತಿಗೆ ಹುಡ್ದವ್ರಪ್ಪ. ಖುಷಿ ಆದ್ರೂ ಕಚ್ತಾರೆ, ಸಿಟ್ ಬಂದ್ರು ಕಚ್ತಾರೆ. ಐ ಆಮ್ ಸೋ ಹ್ಯಾಪಿ. ಲೋ ರಾಗ್, ಆ ದೇವರಿಗೆ ಬುದ್ಧಿ ಇಲ್ಲ ಕಣೋ. ನಮ್ ಟ್ಯಾಲೆಂಟ್ ನ ಅರ್ಥ ಮಾಡ್ಕೊಳ್ದೆ ಆ ಸಗ್ನಿ ವಿಲೇಜ್ ಅಲ್ಲಿ ಸೆಟಪ್ ಮಾಡ್ಬಿಟ್ಟ. ಥ್ಯಾಂಕ್ ಗಾಡ್ ನೀನ್ ಕರೆಕ್ಟ್ ಟೈಮಿಗೆ ಡಿಸಿಷನ್ ತಗೊಂಡೆ. ಇಲ್ಲ ಅಂತಿದ್ರೆ ಆ ಹಳ್ಳಿ ಗುಗ್ಗು ರಮೇಶ್ ಕೊಟ್ಟು ನನ್ ಮದ್ವೆ ಮಾಡ್ಬಿಡ್ತಿದ್ರು. ಲೋ ರಾಗ್, ನಾವು US ಹೋದ್ಮೇಲೆ ಒಂದ್ ದೊಡ್ಡ ಮನೆ ತಗೊಳ್ಳೋಣ. ಓಡಾಡೋದಿಕ್ಕೆ BMW ಮರ್ಸಿಡೀಸ್ ತಗೊಳ್ಳೋಣ. ಇಲ್ಲ ಕಣೆ, ನನ್ಗೆ ಲ್ಯಾಂಬೋರ್ಗಿನಿ ತಗೊಳ್ಳೋಷ್ಟು ಯೋಗ್ಯತೆ ಮಾತ್ರ ಇರೋದು. ಲೋ ರಾಗ್, ಕನಸ್ ಕಾಣೋದ್ ಕಾಣ್ತ್ಯಾ? ದೊಡ್ಡದಾಗ್ ಕನಸ್ ಕಾಣು. ಆ ಚೀಪ್ ರೇಟ್ ಕಾರಲ್ಲೇ ನನಗ್ ಬೇಡ ಆಯ್ತಾ? ಬರೀ BMWನೇ ಬೇಕು. ಲ್ಯಾಂಬೋರ್ಗಿನಿ ಚೀಪ್ ರೇಟ್ ಕಾರ್ ಇವಳಿಗೆ. ದೇವ್ರೆ. ಲೋ ರಾಗ್, ನಾವ್ US ಹೋಗ್ತಿದ್ದ ಹಾಗೆ ಪ್ರೆಸಿಡೆಂಟ್ ಒಬಾಮಾನ ಒಂದ್ಸಲ ಮೀಟ್ ಮಾಡ್ಸೋ ಪ್ಲೀಸ್. ಏಯ್, ಒಬಾಮಾ ಚೇಂಜ್ ಆಗಿ 1 ವರ್ಷ ಆಯ್ತು ಕಣೆ. ಹಾ ಹೌದಾ? ಮತ್ತೆ ಹೇಳೇ ಇಲ್ಲ ನಂಗೆ. ಅದೆಲ್ಲ ಇರ್ಲಿ, ನಮ್ ಹನಿಮೂನ್ನ ಇಂಡಿಯನ್ ಸ್ಟೈಲಲ್ಲಿ ಮಾಡೋಣ ಅಥವಾ ಫಾರಿನ್ ಸ್ಟೈಲಲ್ಲ? ಅದು ನಾವು ಸ್ವಲ್ಪ ಸ್ಪೆಷಲ್ ಅಲ್ವಾ, ಅದಕ್ಕೆ ನಾವು ಇಂಡಿಯನ್ಸ್ ಆಗಿ ಫಾರಿನಿಗೆ ಹೋಗ್ಬಿಟ್ಟು ಆಫ್ರಿಕನ್ ಸ್ಟೈಲಲ್ಲಿ ಮಾಡೋಣ. ಹಾ ಹೆಸರು ಶೆರ್ಲಿನ್. ನೋಡೋಕೆ ಡಿಟ್ಟೋ ರಂಗಿತರಂಗ ಫೇಸು. ಬಟ್ ಇದೇನಪ್ಪ ಹೆಸರು ಒಂಥರ ಫಾರಿನ್ ಹೈ ಕ್ಲಾಸ್ ಅಂತ ಯೋಚನೆ ಮಾಡ್ತಿದ್ದೀರಾ? ಈಕೆ ಮೇಡ್ ಇನ್ ಕರ್ನಾಟಕ. ಎಕ್ಸ್ಪೋರ್ಟ್ ಆಗಿದ್ ಮಾತ್ರ ಫಾರಿನ್ಗೆ. ಓದು ಬರಹ ಎಲ್ಲ ಅಲ್ಲೇ. ಆದ್ರೆ ಇದ್ದಕ್ಕಿದ್ದಂಗೆ ಯೂಟರ್ನ್ ತಗೊಂಡು ಇಂಡಿಯಾ ಕಡೆ ಇಣಕ್ ನೋಡ್ತಿದ್ದಾರೆ. ಬೆಂಗಳೂರು ರೀಚ್ ಆದ ತಕ್ಷಣ ಮ್ಯಾರೇಜ್ ಸರ್ಟಿಫಿಕೇಟ್ನ ಆಕಾಶಿಗೆ ಮೇಲ್ ಮಾಡಬೇಕು. ವೀಸಾ ಸಿಗಕ್ಕೆ ಇನ್ನೂ 10-15 ದಿನ ಆಗುತ್ತೆ ಅಂತ ಹೇಳಿದ್ದಾನೆ. ವಾಟ್? ಇನ್ನು 10-15 ದಿನಾನಾ? ರಾಗ್, ನಾನು ಈಗ ತಾನೇ ಫ್ಲೈಯಿಂಗ್ ಟು US ಅಂತ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಸ್ಟೇಟಸ್ ಹಾಕಿದ್ದೀನಿ. 20K ಲೈಕ್ಸ್ ಅಂಡ್ 1000 ಕಮೆಂಟ್ಸ್ ಬಂದಿದೆ. ಈಗ ಲೇಟ್ ಆಗುತ್ತೆ ಅಂದ್ರೆ ಹೆಂಗೋ? ಏಯ್, ಸ್ಟೇಟಸ್ ಹಾಕ್ಬಿಟ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರಾ? ಅಯ್ಯೋ, ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಾನು US ಹೋಗ್ತಿದ್ದೀನಿ ಅಂತ ಹೊಟ್ಟೆ ಉರ್ಕೊಂಡಿದ್ರು. ಹೇಳ ನೋಡಿ. ಲೋ ಬಟ್ಟೆ ಎಲ್ಲಿದ್ದೀರಾ? ಇಲ್ಲೇ ಕಷ್ಟಪಡ್ತೀನಿ ಕಲ. ಇಲ್ಲೇ ಕೆಳಗಡೆ ಇದ್ದಾಳೆ. ಸ್ವಲ್ಪ ಬಗ್ಬಿಟ್ಟು ಕೆಳಗಡೆ ಕೈ ಹಾಕು. ಕೆಳಗವಳ ಕೈ ಹಾಕ್ಬೇಕಾ? ರಾಘವ ಆಗಲೇ ರಾಗ ಶುರು ಮಾಡ್ಕೊಂಡಂಗ ಅವನೇ. ಏಯ್ ಥೂ, ಏನೆಲ್ಲ ಮಾತಾಡ್ತಿದ್ಯಾ? ಊರಲ್ಲಿರುವಾಗ ಟೈಮ್ ಸಿಕ್ಕರೆ ಬಿಡ್ತಿರ್ಲಿಲ್ಲ ನೀನು. ಈಗ ಬೇರೆ ಪಕ್ಕದಲ್ಲೇ ಅವಳೆ, ಬಿಟ್ಟಿಯಾ ನೀನು? ನಡಿಲಿ ನಡಿಲಿ. ನೋಡು, ಸುಮ್ಮನೆ ತಮಾಷೆ ಮಾಡ್ಬೇಡ. ಲೋ ರಾಘು ಮಗ, ನಿಮ್ಮ ಅಪ್ಪ ಊರ್ ಬಸ್ಸುನುವೆ ಅವ್ರಮ್ಮ ಮಾರಿಮುತ್ತು ಇಬ್ರು ಸೇರಿ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ಕಣ್ಲಾ. ಅಯ್ಯೋ, ಸಿಕ್ಬಿಡ್ತು. ಸಿಕ್ಬಿಡ್ತಾ? ಗಟ್ಟಿಯಾಗಿ ಹಿಡ್ಕೊಳಕ್ಕೆಲ್ಲ. ಸರಿ ಸರಿ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಹಾ ಏನಂದ್ಲ? ಏಯ್, ಮುಚ್ಕೊಂಡು ಫೋನ್ ಇಡ್ಲ, ಬಡತದೆ. ನಂದು ಒಂದ್ ಜನ್ಮ. ನಾವಿಬ್ರು ಸಿಮ್ ಚೇಂಜ್ ಮಾಡಬೇಕು. ಯಾಕೆ? ನಿಮ್ಮಮ್ಮ ಅವಳಲ್ಲ ಮಾರಿಮುತ್ತು, ಕೇಸ್ ಹಾಕೋಳಂತೆ. ಈಗ ಸಿಮ್ಗೇನಪ್ಪ ಮಾಡೋದು? ಅದಕ್ಕೇನಂತೆ, ನನ್ನ ಹತ್ರ ಇನ್ನು 2 ಸಿಮ್ ಇದೆ. ಏಯ್, ಏನೇ ಇದು? ನಾನಲ್ದೆ ನಿಂಗೆ ಇನ್ನೂ 2 ಬಾಯ್ ಫ್ರೆಂಡ್ಸ್ ಇದ್ದಾರಾ?
ಅರ್ಜೆಂಟಿಗೆ ಬೇಕಾಗತ್ತಲ್ಲ ಅದಕ್ಕೆ. ಹೌದೌದು, ಇಂಥ ಮ್ಯಾಟ್ರಲ್ಲಿ ನೀವು ಹುಡುಗಿರು ತುಂಬಾ ಹುಷಾರಾಗಿರ್ತೀರಾ. ಏ ನಿಲ್ಸು ನಿಲ್ಸು ನಿಲ್ಸು. ಆಗೋ ಅಲ್ಲಿ ಬರ. ಅಲ್ಲ ಕಲ ಹಸಿಮೆಣಸಿಕಾಯ್, ಆ ಬುಲ್ಡೋಜರ್ ಇನ್ಸ್ಪೆಕ್ಟರ್ ಏನ್ಲಾ ಗೊತ್ತು ಈ ಮಂಡ್ಯದ ಗಂಡನ ಯೋಗ್ಯತೆ? ಇಲ್ರಿ ಸರ, ಗೊತ್ತಿಲ್ಲ ಬಿಡ್ರಿ. ಅಲ್ರಿ ಸರ, ನೀವೇನು ನಿಮ್ಮ ಹವಾ ಏನು? ಅಲ್ಲ, ಈ ಎಳ್ನೀರ್ ಕದ್ದು ಬಡ್ಡಿವು, ಕದ್ದು ಓಡ್ ಹೋಗಿ ಮದುವೆ ಮಾಡ್ಕೊಂಡಂತವು, ಈ 5 ರೂಪಾಯಿ 10 ರೂಪಾಯಿ ತುಡುಗ್ ಮಾಡ್ತಾರಲ್ಲ, ಅಂತವ್ರನ್ನ ಹಿಡ್ಕೊಂಡ್ ಬಾ ಅಂತ ನಿಮ್ಮನ್ನ ಕಳಿಸ್ತಾರಲ್ರಿ ಸರ. ತುಂಬಾ ತ್ರಾಸ ಆಕೇತ್ರಿ ಸರ, ತುಂಬಾ ತ್ರಾಸ ಆಕೇತಿ. ಹಂಗಂತೀಯ? ಆ SI ಇದಾನಲ್ಲ, ಅವನು ನಾನು ಕ್ಲಾಸ್ಮೇಟು. ನನ್ ಚೆಡ್ ಜೇಬ್ಗೆ ಅವನ್ ಕೈ ಹಾಕೊಂಡು, ಅವನ್ ಚೆಡ್ ಜೇಬ್ಗೆ ನಾನ್ ಕೈ ಹಾಕೊಂಡು ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದವ್ರು ನಾವು. ಅದೆಂತದ್ರಿ ಅದು ಆಟ? ಹಾವನ ಆಟಕಲ್ಲ. ಯಪ್ಪ, ಹಾವಂದ್ರನ ಭಯ ಆಗ್ತದ್ರಿಪ್ಪ ನಂಗ. ಅದೇನು ಹೆಬ್ಬಾವ ಇಲ್ಲ ಕಾಳಿಂಗನ? ಮಿಡಿನಗರ. ಹಲೋ ಸರ್, ಅವ್ರು ಸಿಕ್ಕಿದ್ರೇನ್ರಿ? ಸರ್, ನಿಮ್ಮ ಮಿಡಿನಾಗರವನ್ನೇ ಹಿಡ್ದವ್ ನಾನು. ಇನ್ನ ಇಲಿಯಗಡ ಯಾವ ಲೆಕ್ಕ ಸರ್? ನಾನ್ ಸೆನ್ಸ್ ಏನ್ ಮಾತಾಡ್ತಾ ಇದ್ಯಾ? ಸಸ್ಪೆಂಡ್ ಮಾಡ್ಬಿಡ್ತೀನಿ, ಹುಷಾರ್. ಸಾರ್ ಬೇಡ ಸರ್, ಹಿಡಿತೀನಿ ಸರ್. ಹೊಲದಲ್ಲಿ ಬಿಲ್ ಆಗೋದು, ಇಲಿ ಹಿಡಿಯೋರ್ಗೆಲ್ಲ ಪೊಲೀಸ್ ಕೆಲಸ ಕೊಟ್ರೆ ಹೀಗೆ ಆಗೋದು. ಏನ್ ನೋಡ್ತಾ ಇದ್ದಿಲ್ಲ? ತಗಿಲ ಗಾಡಿ. ಏನ್ ನಾಟಕ ಮಾಡ್ತಾನ್ರಿ ಈ ಮಗ? ಏನ್ರಿ ಸರ, ಹಾವಿನ ಆಟ ಆಡ್ತಿದ್ದೆ ಅಂತ ಹೇಳಕತ್ತಿದ್ರಿ? ಅದು ಹಾ, ಹೇಳು ಡಾರ್ಲಿಂಗ್. ಎಲ್ಲಿದಿಲ್ಲ? ಆಪರೇಷನ್ living ಕಣೆ. ಅಯ್ಯ ನಿನ್ ಮಕ ಮುಚ್ಚ, ಒಂದ್ ಮಗುಗೆಲ್ಲ ಆಪರೇಷನ್ ಮಾಡಿಸ್ಕೊತಿದ್ಯಾ? ಲೇ, ಆಪರೇಷನ್ ಅಂದ್ರೆ ಆ ಆಪರೇಷನ್ ಅಲ್ಲ ಕಣೆ. ದಾವೂದ್ ಇಬ್ರಾಹಿಂ ಮದ್ದೂರೊಡೆ ತಿನ್ಕೊಂಡ್ ನಿಂತಿದ ಅಂತ ಇನ್ಫಾರ್ಮೇಶನ್ ಬತ್ತು. ನಿನ್ ಮಕ ನಾಯಿ ನೆಕ್ಕ. ಇಲ್ಲಿ ಒಸಾಮಾ ಬಿನ್ ಲಾಡನ್ ಬಂದು ತೆಗಿಯಮ್ಮ ಬಾಕಲ್ನ, ನೀನ್ ಲವ್ ಮಾಡ್ಬೇಕು ಅಂತವ್ನೆ. ಇಲ್ಲಿ ಬಂದ್ ಆಪರೇಷನ್ ಮಾಡ್ದ? ಲೇ, ಸುಳ್ಳಲ್ಲ ಕಣೆ. ಇವತ್ತು ಟಿವಿಲು ಬತ್ತೀನಿ, ನೋಡ್ತಾ ಇರೋ. ಇವತ್ತು ನಂದೇ ಕಣೆ ಬ್ರೇಕಿಂಗ್ ನ್ಯೂಸ್. ಅಯ್ಯ ಕೂಲ್ಗೆಟ್ಟವನೆ, ಹಿಂಗೆಲ್ಲ ಸುಳ್ಳು ಹೇಳ್ಕೊಂಡು ಎಷ್ಟ್ ದಿವಸ ಬದುಕ್ತೀಯ ನೀನು? ನಮ್ಮ ಅಪ್ಪ ಕೊಟ್ಟಿರೋ ಡೌರಿ ವಾಪಸ್ ತಂದ್ಕೊಡು, ನಾನೇ ನಿನ್ಗೆ ಡೈವರ್ಸ್ ಕೊಡ್ತೀನಿ. ಏಯ್, ಇಷ್ಟೆಲ್ಲ ತೊಂದರೆ ಆಗಿರೋದು ನಿಮ್ಮಮ್ಮ ಮಾರಿ ಮುತ್ತು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ. ಓಹೋಹೋ, ನಿಮ್ಮಪ್ಪ ಊರ್ ಬಸವಣ್ಣ ಏನ್ ಕಮ್ಮಿ ಇಲ್ಲ, ಕಾರ್ ಕಳ್ಳ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಇರ್ಲಿ, ಫೋನ್ ಕೊಡಿಲಿ. ಬರ್ತಾ ಇದೀನಂತ ಅಟ್ಲೀಸ್ಟ್ ಪಾಂಡುಗ್ ಫೋನ್ ಮಾಡಿದ್ರು ಹೇಳ್ತೀನಿ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ರಾತ್ರಿಯೆಲ್ಲ ಬಾರಲ್ಲಿ ಲೋಟ ತೊಳೆದು ಸುಸ್ತಾಗಿ ಪಾಚ್ಕೊಂಡಿದ್ದಾರೆ. ತಾವು ಅಮಿಕೊಂಡ ಆಮೇಲೆ ಮಾಡಬೇಕಾಗಿ ವಿನಂತಿ. ಟ್ವೈ ಟ್ವೈ ಟ್ವೈ. ಲವ್ ಗೆಂಡತಿಮ್ಮ. ಯಾವ ಬಡ್ಡಿ ಐದನ್ಲ ಅವ್ನು ನನ್ನ ಗೆಂಡತಿಮ್ಮ ಅಂತ ಕರೆಯೋದು? ಲವ್ ನಾನ್ ಕಲ, ನಿನ್ ಕ್ಲಾಸ್ಮೇಟ್ ರಾಘವ್. ನಿನ್ ರೂಮ್ ಅಡ್ರೆಸ್ ಕಳ್ಸು ಬೇಗ. ಬರ್ತಾ ಇದೀವಿ. ಅಲ್ಲ ಕಣಪ್ಪ, ನಿಮ್ಮ ಅಪ್ಪ ಊರ್ ಬಸವಣ್ಣನ ಜೊತೆಲ್ಲ ಕರ್ಕೊಂಡ್ ಬರ್ತಾ ಇದೀಯ ಹೆಂಗೆ? ಅಲ್ಲ ಕಲ, ನನ್ನ ಹೆಂಡತಿ ಜೊತೆ ಬರ್ತಾ ಇದ್ದೀನಿ. ಅರ್ಜೆಂಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡೆ ಕಲ. ಆ ನಿಂಡವ್ ಜೊತೆಗೆ ಮಾಡ್ಕಂಡ ಅಥವಾ ಬ್ಯಾರೆಯವ್ರ ಡವ್ ಜೊತೆಗೆ? ಏಯ್, ನಂಡವೇ ಕಣ್ಲ ಸಂಧ್ಯಾ. ನಿನ್ ರೂಮಲ್ಲಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳ. ಮಗ, ನಾನು ಅರ್ಜೆಂಟಲ್ಲಿ ಹೈದರಾಬಾದ್ ಬಂದ್ಬಿಟ್ಟಿದ್ದೀನಿ ಕಣ. ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಹೊಸದಾಗಿ ಮದುವೆ ಆದವ್ರಿಗೆ ಬ್ಯಾಚುಲರ್ ರೂಮ್ ಕೊಡಬಾರ್ದಂತೆ, ಬೇದಿ ಆದವ್ರಿಗೆ ಬಾತ್ರೂಮಲ್ಲಿ ಕೂರಕ್ ಬಿಡಬಾರ್ದಂತೆ. ತುಂಬಾ ಪ್ರಾಬ್ಲಮ್ ಆಗತ್ತಂತೆ. ಬೆಂಗಳೂರಲ್ಲಿ ಬ್ಯಾಚುಲರ್ಸ್ಗೆ ರೂಮ್ ಸಿಗೋದು ಎಷ್ಟು ಕಷ್ಟ ಅಂತ ಈ ನನ್ನ ಮಗನಿಗೆ ಏನು ಗೊತ್ತು. ಲವ್ ಮಾಡ್ಬಿಟ್ರಂತೆ, ಬಂದ್ಬಿಟ್ರಂತೆ. ಲೋ, ಏನೋ ಲೋ, ನಿನ್ ಫ್ರೆಂಡ್ ಹಿಂಗ್ ಕೈ ಕೊಟ್ಬಿಟ್ಟ. ನಾನು ಏನೇ ಮಾಡ್ಲಿ? ಯಾಕೆ ಲೆಫ್ಟ್ ತಗೊಂಡೆ? ಬೆಂಗಳೂರು ಇರೋದ್ ರೈಟ್ಗೆ. ಬೆಂಗಳೂರಿಗೆ ಹೋಗ್ಲೇಬೇಕು ನೋಡು. ನಿಮ್ಮ ಅಪ್ಪ ಅಲ್ಲಿ ಪ್ಯಾಲೇಸ್ ಅಲ್ಲಿ ನಮ್ಮಿಬ್ರು ಫಸ್ಟ್ ನೈಟ್ಗೆ ಅಂತ ದೊಡ್ಡದ ಸೆಟ್ ಹಾಕ್ಸೋನಲ್ವಾ, ಅದಕ್ಕೆ ಹೋಗ್ಲೇಬೇಕು. ಅಲ್ಲಿ ನೋಡು ಪೊಲೀಸ್ ಮಾಮ ಹೆಂಗ್ ನಿಂತವನೆ, ನಮ್ಮಿಬ್ರು ಸೆಲ್ಲಲ್ಲಿ ಸೆಟಪ್ ಮಾಡಕ್ಕೆ ಅಂತ. ಅಯ್ಯೋ ದೇವ್ರೆ, ಈ ಸ್ಯಾಂಡಿ ಕನ್ಸು ಒಂದೇ ಒಂದ್ ದಿನದಲ್ಲಿ ವೈಟ್ ಹೌಸ್ ಇಂದ ಡ್ರಾಪ್ ಆಗಿ ಫುಟ್ಪಾತ್ ಬಂದ್ಬಿಡ್ತಲ್ಲಪ್ಪ. ಅಯ್ಯೋ, ತಲೆ ಕೆಡ್ಸ್ಕೊಬೇಡ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ತುಮಕೂರಲ್ಲಿ, ಅವನಿಗೆ ಫೋನ್ ಮಾಡ್ತೀನಿ ಇರು. ಮೇಡಮ್, ಗಾಡಿ ರಿಪೇರಿ ಆಗಲ್ಲ ಅನ್ಸುತ್ತೆ, ನೀವು ಬೇರೆ ಗಾಡಿ ನೋಡ್ಕೊಳ್ಳಿ. ಓ, ಏನಾಯ್ತು? ಇವನು ಊರಲ್ಲಿ ಇಲ್ವಂತೆ.
ಈಗ ನಾನು ಇನ್ನ ಮದ್ವೆ ಆಗಿದ್ದೀನಿ, ನೀನ್ ನನ್ನ ನೋಡ್ಕೋಬೇಕು ಅಷ್ಟೇ. ನಾನೇನ್ ಬೇಕಂತ ಮಾಡ್ತಿದ್ದೀನಾ? ಈಗೇನ್ ಮಾಡೋದು? ಅಟ್ಲೀಸ್ಟ್ Hey guys, I really need your help. Would you guys know how to get to Karwar? I'm searching for an orphanage in Karwar. Could you please take me there? ನೋ, ವಿ ಕಾಂಟ್. ನೋ. ಓನ್ಲಿ ಡ್ರಾಪ್, ರೈಟ್? Yeah. ವಾಟ್? ಇಟ್ಸ್ ಟೂ ಫಾರ್. $20,000. I will pay you. ವಾಟ್ ಇಸ್ ದಿಸ್? ಬೇಡ ಕಣೋ, ನಮ್ಗಿರೋ ಪ್ರಾಬ್ಲಮ್ಸ್ಗೆ ಇದ್ ಬೇರೆ ಬೇಕಾ? ಅವಳು ಯಾರೋ ಏನೋ ನಮಗ್ ಗೊತ್ತಿಲ್ಲ. ಪ್ಲೀಸ್ ಡಿನೈ ಹರ್. ಸಾರಿ. Okay. ನಾವು ಬೆಂಗಳೂರಲ್ಲಿ ಇದ್ದಷ್ಟು ದಿನ ನಮಗೆ ಪೊಲೀಸಿಂದ ಪ್ರಾಬ್ಲಮ್ಮು. ಕಾರವಾರಕ್ಕೆ ಹೋಗಿ ಬರೋಕ್ಕೆ ಮಿನಿಮಮ್ 4 to 5 days ಬೇಕು. ಒಂದು ರೌಂಡ್ ಟ್ರಿಪ್ ಹೋದಂಗಾಗತ್ತೆ. ಸರಿ, ಏನ್ ಬೇಕಾದ್ರೂ ಮಾಡ್ಕೊ, ನಿನ್ನಿಷ್ಟ, ನನಗೆ ಗೊತ್ತಿಲ್ಲ. ಮೇಡಮ್, ಹಾಯ್, ಮೈಸೆಲ್ಫ್ ರಾಘವ್. ಐ ಆಮ್ ಎಂ ಟೆಕ್ ಗ್ರಾಜ್ಯುಯೇಟ್. Oh, and I'm Sherlyn. Is this your friend? ನೋ, ಮೈ ವೈಫ್ ಸಂಧ್ಯಾ. Oh, nice. ಗೊತ್ತಾಯ್ತು. ಅಯ್ಯೋ, ನಿಮಗೆ ಕನ್ನಡ ಬರುತ್ತಾ? ಸಾರಿ. It's all right, Sandhya. Nice to meet you. ನಾವು ಕಾರವಾರ ರೀಚ್ ಆಗಕ್ಕೆ ಎಷ್ಟು ಟೈಮ್ ಬೇಕು? ಬೈ ಮಾರ್ನಿಂಗ್ ರೀಚ್ ಆಗ್ತೀವಿ. ಓಕೆ. ಮ್ಯಾಮ್, ವೇರ್ ಆರ್ ಯು ಫ್ರಮ್? ಫಿನ್ಲ್ಯಾಂಡ್. ಓ, ಫಿನ್ಲ್ಯಾಂಡ್. ವಾವ್. US ಇಂದ ಫಿನ್ಲ್ಯಾಂಡ್ಗೆ ಎಷ್ಟು ದೂರ ಇರ್ಬೋದು? ಸುಮ್ಮನೆ ಮರ್ಯಾದೆ ತೆಗಿಬೇಡ. ನೀವು ಫಿನ್ಲ್ಯಾಂಡಿಂದ ಕರ್ನಾಟಕಕ್ಕೆ ಯೂಟರ್ನ್ ತಗೊಂಡ ಕಾರಣ? I've come here for an important task. I've been living in Finland for the past 20 years now. I love India. ನನಗೆ ಯೋಗ ಆ್ಯಂಡ್ ಪೇಂಟಿಂಗ್ ಅಂದರೆ ತುಂಬ ಇಷ್ಟ. ನನ್ನ ಪೇರೆಂಟ್ಸ್ಗೆ ನಾನಂದರೆ ಪ್ರಾಣ. ದೇ ವೆರಿ ಸ್ಪೆಷಲ್ ಟು ಮೀ. ಆದರೆ ನಾನು ಅವರ ಸ್ವಂತ ಮಗಳಲ್ಲ. ನನ್ನನ್ನು ಅವರು ಕರ್ನಾಟಕದೊಂದು ಆರ್ಫನೇಜಿಂದ ಅಡಾಪ್ಟ್ ಮಾಡಿದ್ರು. ನನ್ಗೆ ಗೊತ್ತಿತ್ತು ನಾನು ಕರ್ನಾಟಕದವಳು, ನನ್ನ ಮಾತೃಭಾಷೆ ಕನ್ನಡ ಅಂತ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ. ನನಗೆ ನನ್ನ ಜನ್ಮರಹಸ್ಯ ತಿಳ್ಕೋಬೇಕು ಅಂತ ತುಂಬ ಇಂಟ್ರೆಸ್ಟ್. ಆದರೆ ಯಾವ ಕಾರಣಕ್ಕೂ ನನ್ನ ಪೇರೆಂಟ್ಸ್ ಆ ಡೀಟೇಲ್ಸ್ ಬಿಟ್ಕೊಟ್ಟಿರಲಿಲ್ಲ. ಒಂದಿನ ಅಕಸ್ಮಾತಾಗಿ ನನಗೆ ನನ್ನ ತಂದೆ ಡೈರಿ ಸಿಕ್ತು. ಅದರಲ್ಲಿ ಕಾರವಾರದ ಆಶ್ರಮದ ಅಡ್ರೆಸ್ ಇತ್ತು. ನನ್ನ ಕೈಲಿ ಡೈರಿ ಇರೋದನ್ನ ನೋಡಿ ಅವ್ರಿಗೆ ಸತ್ಯ ಹೇಳ್ದೆ ಬೇರೆ ಯಾವುದೂ ದಾರಿ ಇರಲಿಲ್ಲ. ಮದುವೆ ಆಗಿ 4 ವರ್ಷ ಆದರೂ ಮಕ್ಕಳಾಗದೆ ಇರೋ ಕಾರಣಕ್ಕೆ ಅವರು ಬೇಜಾರು ಕಳಿಯೋಕ್ಕೆ ಇಂಡಿಯಾ ಟೂರಿಗೆ ಬಂದಿದ್ರಂತೆ. ಕಾರವಾರದ ಬೀಚ್ ಹತ್ರ ಬಂದಾಗ ಒಂದು ಆಶ್ರಮಕ್ಕೆ ವಿಸಿಟ್ ಮಾಡಿದ್ರಂತೆ. ಅಲ್ಲಿದ್ದ ಅನಾಥ ಮಕ್ಕಳಲ್ಲಿ ತುಂಬ ಚೂಟಿಯಾಗಿದ್ದ ನನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅವತ್ತಿಂದ ನಾನು ಶಾಲಿನಿಯಿಂದ ಶರ್ಲಿನ್ ಆದೆ. ಮೇಡಮ್, ನಿಮ್ಮ ಸ್ಟೋರಿ ಸೂಪರ್ ಆಗಿತ್ತು. ನಾನು ನಿಮ್ಮನ್ನ ಶಾಲಿನಿ ಅಂತ ಕರಿಬೋದಾ? ಶ್ಯೂರ್. ಈ ನಡುವೆ ಮಿರರ್ ಮಾರೋರು ತುಂಬಾ ಲಾಸ್ ಅಲ್ಲಿ ಇದಾರಪ್ಪ. ಯಾಕಂದ್ರೆ ಹುಡುಗಿರು ಫೋನ್ನೇ ಮಿರರ್ ಮಾಡ್ಕೊಂಡು 24 ಗಂಟೆ ಅದ್ರ ಜೊತೆನೆ ಸಂಸಾರ ಮಾಡ್ತಿರ್ತಾರೆ. ಈ ಹುಡುಗಿರು ಉದ್ಧಾರ ಆಗ್ಬೇಕು ಅಂದ್ರೆ ಫಸ್ಟ್ ಮೊಬೈಲ್ ಬ್ಯಾನ್ ಆಗ್ಬೇಕು ಅಲ್ವೇನ್ರಿ? ದೇವ್ರೆ. ಲೋ, ನಾನ್ ನಿನ್ನನ್ನಾದ್ರೂ ಬಿಡ್ತೀನಿ, ಆದ್ರೆ ಈ ಫೇಸ್ಬುಕ್ನ ಯಾವತ್ತೂ ಬಿಡಲ್ಲ. ನನ್ನ ಫ್ರೆಂಡ್ ಲಿಸ್ಟ್ ಗೊತ್ತೇನೋ ನಿಂಗೆ? ಬೆಳಗ್ಗೆ ಝೂಕರ್ಬರ್ಗ್ ಗುಡ್ ಮಾರ್ನಿಂಗ್ ಕಳಿಸ್ತಾನೆ, ಮಧ್ಯಾಹ್ನ ಅರ್ನಾಲ್ಡ್ ಹಗ್ಗಿಂಗ್ ಗಿಫ್ಟ್ ಕಳಿಸ್ತಾನೆ, ರಾತ್ರಿ ಕ್ರಿಸ್ ಗೇಲ್ ಕಿಸ್ ಕಳಿಸ್ತಾನೆ. ಗೊತ್ತಾ ನಿನ್ಗೆ? ಯಾಕೆ ISIS ಅವ್ರು AK-47 ಕಳ್ಸಲ್ವಾ?
ಹೊಟ್ಟೆ ಕಿಚ್ಚು ಕಣೋ ನಿಂಗೆ, ಹೊಟ್ಟೆ ಕಿಚ್ಚು. ನೋಡಮ್ಮ, ಹೊಟ್ಟೆಗೆ ಬೆಂಕಿ ಹಚ್ಕೊಳ್ಳೋರು ಹೆಂಗಸರು, ಯಾಕಂದ್ರೆ ಅದು ನಿಮ್ಮ ಆಜನ್ಮ ಸಿದ್ಧ ಹಕ್ಕು. ಹೋಗಲ್ಲ. ಏನಾಯ್ತು? Let's help him out. Quick. He's dead. Oh no. ಬನ್ನಿ. Let's call the police. ಹಲೋ. Call the police. ನಿಮಗೆ ನಮ್ಮ ಕಡೆ ಪೊಲೀಸ್ ಕದರ್ ಗೊತ್ತಿಲ್ಲ ನೋಡಿ. ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್. ಕಮ್. What kind of a person are you? ನೋಡಿ, ನಾವು ಒಳ್ಳೆಯವರೇ, ಆದ್ರೆ ಅದನ್ನ ತೋರಿಸೋ ಟೈಮ್ ಅಲ್ಲ ಇದು. ಬನ್ನಿ. No, wait. ಬನ್ನಿ. Wait, listen to me. Hey, please be human. ಪೊಲೀಸ್ ಕರೆಯಕ್ಕೆ ಏನ್ ಪ್ರಾಬ್ಲಮ್? ಪೊಲೀಸ್ ಅನುಮಾನನೋ ಅಪ್ಪಂಗ್ ಹುಟ್ಟಿರೋರು ನೋಡಿ, ಅವ್ರಿಗೆ ಗುದ್ದಿರೋರು ಯಾರು ಸಿಗ್ಲಿಲ್ಲ ಅಂದ್ರೆ ನಿಂತ್ಕೊಂಡು ನೋಡ್ತಿರ್ತಾರಲ್ಲ, ಅವನ್ನೇ ಒಳಗೆ ಹಾಕ್ತಾರೆ ಗುದ್ದಿ. ನೋಡಿ, ನಮ್ಗೆ ಯಾಕೆ ಬೇಕು ಇವೆಲ್ಲ? ಬನ್ನಿ. Call the police. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಬನ್ನಿ. No, I'm not coming. ನನ್ನ ಮಾತು ಕೇಳಿ, ನೀವು ಸುಮ್ಮನೆ ಬನ್ನಿ. No, listen to me. ಹೇ, ನೀನೇನ್ ನೋಡ್ತೀಯ? ಒಳಗೆ ಕೂರಿಸಿ ಇವ್ರನ್ನ. Why can't you understand? No. I cannot tolerate being around this inhuman people. ಕೆಲಸ ಆಗ್ತಿದ್ದಂಗೆ ದುಡ್ಡು ಕೊಟ್ಟು ಕಳಿಸ್ಬೇಕು ಇವ್ರು. ರೇ, ಹಿಂದೆ ಸರಿ ಅಲ್ಲ. ಗಾಡಿಗೆ ಹೋಗಿ ಹೋಗಿ. ನೀವು ಹಿಂದೆ ಹೋಗಿ. ಏಯ್ ನೋಡೋ, ಏನೋ ಕ್ಲೂ ಸಿಗುತ್ತಾ ನೋಡೋ. ಏಯ್ ಹೋಗ್ರಿ ಬೇಗ, ಹೋಗಿ ಆ ಕಡೆ. ಹಲೋ ಸರ್, ಹೇಳಿ ಸರ್. ಏನ್ ನಡೀತಾ ಇದೆ ಇಲ್ಲಿ? ಎನಿ ಕ್ಲೂ? ಸರ್, ಬಾಡಿ ಮಾಜರ್ ಮಾಡ್ತಾ ಇದೀವಿ. ನನಗೇನೋ ನೋಡಿದ್ರೆ ಆಕ್ಸಿಡೆಂಟ್ ತರ ಕಾಣಿಸ್ತಾ ಇಲ್ಲ ಸರ್. ಯಾರೋ ಬೇಕು ಅಂತ ಆಕ್ಸಿಡೆಂಟ್ ಮಾಡ್ಬಿಟ್ಟು ಹೋಗಿದ್ದಾರೆ ಸರ್. ಅರುಣ್, ನೀವು ನೋಡಿದ್ರಾ? ಇಲ್ಲ ಸರ್. ಅಕ್ಕಪಕ್ಕದಲ್ಲಿ ಸಿಸಿ ಕ್ಯಾಮ್ರಾ ಏನಾದ್ರು ಇತ್ತಾ? ಸಿಸಿ ಕ್ಯಾಮ್ರಾ ಇಲ್ಲ ಸರ್. ಅಲ್ಲಿ ನೋಡಿದವ್ರು ಯಾರಾದ್ರು ಇದಾರೇನ್ರಿ? ನೋಡ್ದವ್ರಾ? ಇಲ್ಲಿ ಬಂದ್ಬಿಟ್ಟು ಈಗ ತಾನೇ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಯೂಟ್ಯೂಬಲ್ಲೂ ಅಪ್ಲೋಡ್ ಆಗ್ಬೋದು ಸರ್. ಮತ್ ನಿಮ್ಗೆ ಯಾಕ್ರಿ ಅಷ್ಟೊಂದು ಕಾಳಜಿ? ಆಕ್ಸಿಡೆಂಟ್ ಅಂತ ಬರ್ದು ಮುಚ್ಚಾಕ್ರಿ ಕೇಸ್ನ. ಸರಿ ಸರ್, ಸರಿ. ಸ್ಪಾಟ್ ಕ್ಲಿಯರೆನ್ಸ್ ಮಾಡಿ ಹೊರಡ್ರಿ ಅಲ್ಲಿಂದ. ಸರ್, ನಾವು ಆಲ್ರೆಡಿ ಹೊರಟಾಯ್ತು ಸರ್. ಓಕೆ ಸರ್. ಏಯ್ ನಡ್ರಿ, ಏಯ್ ಹೋಗ್ರಿ.